ಹನುಮಂತನನ್ನು ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ರಾಮಭಕ್ತ ಹನುಮಂತನಿಗೆ ರಾಮನಿಗಿಂತಲೂ ಹೆಚ್ಚು ಭಕ್ತರಿದ್ದಾರೆ ಎಂದರೆ ತಪ್ಪಾಗಲಾರದು. ಹನುಮಂತನನ್ನು ವಿಶೇಷವಾಗಿ ಶನಿವಾರದಂದು ಆರಾಧಿಸಲಾಗುತ್ತದೆ. ಹನುಮಂತನ ಆಶೀರ್ವಾದಕ್ಕಾಗಿ ನೀವು ಏನು ಮಾಡಬೇಕು ಗೊತ್ತಾ? ಹನುಮಂತನ ಈ 108 ಹೆಸರುಗಳನ್ನು ಪಠಿಸಿದರೆ ಹನುಮನೇ ಖುಷಿ ಪಡುವನು. ಶನಿವಾರ ಬಂತು ಅಂದರೆ ಹನುಮಂತನ ಭಕ್ತರು ಪೂಜೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಶನಿವಾರದಂದು ಶನಿದೇವನ ಜೊತೆಗೆ ರಾಮನ ಪರಭಕ್ತ ಹನುಮಂತನನ್ನು ಪೂಜಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ದಿನದಂದು ಹನುಮಂತನನ್ನು ಮೆಚ್ಚಿಸಲು ನೀವು ಅವರ ಹೆಸರನ್ನು ಜಪಿಸಬಹುದು. ಹನುಮಂತನ ಈ 108 ನಾಮಗಳನ್ನು ನಿತ್ಯ ಪಠಿಸಿದರೆ ಹನುಮಂತ ಬೇಗ ತೃಪ್ತನಾಗುತ್ತಾನೆ ಎನ್ನುವುದು ನಂಬಿಕೆ ಇದೆ. ಇಂದು ನಾನು ಹನುಮಂತನ 108 ಹೆಸರುಗಳು ಯಾವುವು ಎಂಬುದನ್ನು ಹೇಳುತ್ತಿದ್ದೇನೆ. ಹನುಮಂತನ 108 ಹೆಸರುಗಳು ಯಾವುವು ಅಂದರೆ: ಭೀಮಸೇನ ಸಹಾಯಕ, ಕಪೀಶ್ವರಾಯ, ಮಹಾಕಾಯ, ಕಪಿಸೇನಾನಾಯಕ, ಕುಮಾರ ಬ್ರಹ್ಮಚಾರಿಣಿ, ಮಹಾಬಲ ಪರಾಕ್ರಮಿ, ರಾಮದೂತೈ, ವಾನರೈ, ಕೇಸರೀಸುತೈ, ಶೋಕ ನಿವಾರಣಾಯ, ಅಂಜನಾಗರ್ಭ ಸಂಭೂತಾಯ, ವಿಭೀಷಣಪ್ರಿಯ, ವಜ್ರಕಾಯ, ರಾಮಭಕ್ತಾಯ, ಲಂಕಾಪುರಿ ವಿದಾಹಕ, ಸುಗ್ರೀವ ಸಚಿವಾಯ, ಪಿಂಗಳಾಕ್ಷಾಯ, ಹರಿಮರ್ಕಟಮರ್ಕಟಾಯ, ರಾಮಕಥಲೋಲಾಯ, ಸೀತಾನ್ವೇಣಕರ್ತ, ವಜ್ರಕಾಯ, ರುದ್ರವೀರ್ಯ, ವಾಯುವಿನ ಪುತ್ರ, ರಾಮಭಕ್ತ, ವಾನರೇಶ್ವರ, ಬ್ರಹ್ಮಚಾರಿ, ಆಂಜನೇಯ, ಮಹಾವೀರ. ಹನುಮತೆ, ಮಾರುತಾತ್ಮಜ, ತತ್ವಜ್ಞಾನ ಪ್ರದಾತ, ಸೀತಾಮುದ್ರ ಪ್ರದಾತ, ಅಶೋಕವಹ್ರಿಕ ಕ್ಷೇತ್ರ, ಸರ್ವಮಾಯ ವಿಭಂಜನ, ಸರ್ವಬಂಧ ರಕ್ಷಾ ವಿಧ್ವಂಸಕಾರಿ, ಪರವಿದ್ಯಾ ಪರಿಹಾರಿ, ಪರಮಶೌರ್ಯ ವಿನಾಶಾಯ, ಪರಮಂತ್ರ ನಿರಾಕರ್ತ್ರೆ, ಪರಯಂತ್ರ ಪ್ರಭೇದಕಾಯ, ಸರ್ವಗ್ರಹ ನಿವಾಸೆ, ಸರ್ವದುಃಖ ಸರ್ವಲೋಕಚಾರಿಣೆ, ಮನೋಜವಂ, ಪಾರಿಜಾತ ಮೂಲಸ್ಥಾಯ, ಸರ್ವಮೂತ್ರ ರೂಪವತೆ, ಸರ್ವತಂತ್ರ ರೂಪಿಣೆ, ಸರ್ವಯಂತ್ರಾತ್ಮಕಾಯ, ಸರ್ವರೋಗಹರಾಯ, ಪ್ರಭವೇ, ಸರ್ವವಿದ್ಯಾ ಸಂಪತೆ, ಭವಿಷ್ಯ ಚತುರಾನನ, ರತ್ನಕುಂಡಲಪಾಹಕ, ಚಂಚಲದ್ವಾಲ, ಗಂಧರ್ವ ವಿದ್ವಾಂಸ, ಕಾರಾಗೃಹ ವಿಮೋಕ್ನಿ, ಸರ್ವಬಂಧ ಮೋಚಕಾಯ, ಸಾಗರೋತ್ತರಕಾಯ, ಪ್ರಜ್ಞಾ ಪ್ರತಾಪವತೆ, ಬಾಲರ್ಕ ಸದೃಶನಾಯ, ದಶಗ್ರೀವ ಕುಲಾಂತಕ, ಲಕ್ಷ್ಮಣ ಪ್ರಾಣದಾತಾಯ, ಮಹಾದ್ಯೂತಯೇ, ಚಿರಂಜೀವನೆ, ದೈತ್ಯ ವಿಧಾತಕ, ಅಕ್ಷಹಂತ್ರೆ, ಕಲಾನಾಭಾಯ, ಕಾಂಚನಾಭಾಯ, ಪಂಚವಕ್ತ್ರಾಯ, ಮಹಾತಪಸಿ, ಲಂಕಿಣೀಭಂಜನ, ಶ್ರೀಮತೆ, ಸಿಂಹಕಾರ್ಪಣಹರ್ತ, ಲೋಕಪೂಜ್ಯಾಯ, ಧೀರಾಯ, ಶೂರೈ, ದೈತ್ಯಕುಲಂತಕ, ಸುರಾರ್ಜಿತ, ಮಹಾತೇಜಸ್, ರಾಮಚೂಡಾಮಣಿ ಪ್ರದಾಯ, ಕಾಮರೂಪಿಣಿ, ಮೈನಾಕಪೂಜಿತಾಯ, ಮಾರ್ತಾಂಡಮಂಡಳ, ವಿನಿತೇಂದ್ರಿಯ, ರಾಮಸುಗ್ರೀವ ಸಂದಾತ್ರೆ, ಮಹಾರಾವಣಮರ್ದನಾಯ, ಸ್ಫಟಿಕಾಭಾಯ, ವಾಗ್ದೀಕ್ಷಾಯ, ನವವ್ಯಾಕೃತ ಪಂಡಿತ, ಚತುರ್ಬಾಹವೆ, ದೀನಬಾಂಧವೆ, ಮಹಾತ್ಮನೆ, ಭಕ್ತವತ್ಸಲಾಯ, ಅಜೇಯ, ಶುಚಯೇ, ವಾಗ್ಮಿಣೆ, ದಂಡವೃತಾಯ, ಕಾಳನೇಮಿ ಪ್ರಮಥನಾಯ, ದಾಂತಾಯ, ಶಾಂತಾಯ, ಪ್ರಸನ್ನಾತ್ಮನೆ, ಶತಕಂಠಮದಪಹತೆ, ಯೋಗಿನೇ, ಅನಗ, ಅಕಾಯ, ತತ್ವಗಮ್ಯ, ಲಂಕಾರಿ. ಶನಿವಾರದಂದು ಹನುಮಂತನ ಈ 108 ನಾಮಗಳನ್ನು ಪಠಿಸುವುದರಿಂದ ಅಥವಾ ಸ್ಮರಿಸುವುದರಿಂದ ಭಕ್ತರ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ಇದು ಹನುಮಂತನ ಕೃಪೆಯನ್ನು ಪಡೆದುಕೊಳ್ಳುವುದಕ್ಕೆ ಹೆಚ್ಚು ಸಹಕಾರಿಯಾಗಿದೆ. ಜೈ ಶ್ರೀರಾಮ್.